ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗೆದ್ದೆ ನೋಡಿ, ಟೈಮು 10 ಗಂಟೆ ಆಗಿದೆ. ಅಂದರೆ ಬೇಗನೆ ಎದ್ರೂ ಬೆಡ್ ಬಿಟ್ಟು ಎದ್ದಿಲ್ಲ. ರಾತ್ರಿ ಎಲ್ಲ ನಿದ್ದೆ ಇಲ್ಲ. ಯಾಕೆಂದರೆ ಒಂಥರ ಬೇಜಾರು, ಟೆನ್ಷನು, ಒಂಥರ ಏನೋ ಒಂಥರ. ರಾತ್ರಿ ಎಲ್ಲ ನಿದ್ದೆ ಮಾಡೋಕ್ಕಾಗಲ್ಲ. ಟೆನ್ಷನ್ಗೆ ಬೇಸಿ ಏನು ಮಾಡೋದು, ಏನು ಮಾಡೋಕ್ಕಾಗಲ್ಲ. ಜೀವನ ಹಾಗೆ ಮುಂದೆ ಹೋಗ್ತಾ ಇರಬೇಕು. ನಮ್ಮ ಖುಷಿ ಪುಡಿ ಇನ್ನು ಮಕ್ಕಂಡೈತೆ. 10 ಗಂಟೆ ಆದ್ರೂ ನಾನು ಎದ್ದಿದ್ದು ಇವಾಗಲ್ಲ, ಬೇಗನೆ ಎದ್ದಿದ್ದೀನಿ. ಬಟ್ ಮೊಬೈಲ್ ಬಿಟ್ಟು ನೋಡ್ಕೊಂತ ಅದು ಇದು ನೋಡ್ಕೊಂತ ಕೂತ್ಕೊಂಡಿರೋದೆ. ಮೊಬೈಲಲ್ಲಿ ಲೀಡ್ಸು, ಕೇಸ್ಗಳು, ಕಸ್ಟಮರ್, ಹುಡುಗಿರು, ಈ ಥರ ಬೇಜಾರು ಟೆನ್ಷನ್ ಬೇಸ್. ಏನೇ ಅಂದ್ರೂ ಯಪ್ಪ ಕೆಲಸ ಕಾರ್ಯ ಅಂದರೆ ಸಿಕ್ಕಾಪಟ್ಟೆ ಟೆನ್ಷನು. ಇರಲಿ, ನೋಡೋಣ, ಮುಂದೆ ಹೋಗೋಣ, ದೇವ್ರು ಹೆಂಗೆ. ಆದರೆ ಬೆಳಿಗ್ಗೆ ಒಂದೊಂದು ಥರ ಬೇಜಾರಾಗಿಬಿಡುತ್ತೆ. ಒಂದೊಂದು ಸರಿ ಅಲ್ಲಿ ಇಲ್ಲಿ ಅದು ಇದು ಆ ಕೇಸ್ ಈ ಕೇಸ್ ಹಂಗೆ ಹಿಂಗೆ ಅಂದ್ಬಿಟ್ರೆ ಬೇಜಾರಾಗಿಬಿಡುತ್ತೆ. ನಮ್ಮ ಮೇಲೆ ಯಾರು ಕೆಟ್ಟ ಕಣ್ಣು ಬೀಳದೆ ಇರಲಿ ಬಿಡಲಿದೆ ಇರಲಿ ಅಂತ ನನ್ನ ಮನಸ್ಸಿಗೆ. ಏನೋ ನೋಡೋಣ, ದೇವ್ರು ಹೆಂಗಿರ್ತಾನೋ ಹಂಗಾಗಿ ಹೋಗುತ್ತೆ. ಆದರೆ ಏನಂದರೆ ಕೆಲವೊಂದು ಸರಿ ತುಂಬ ಅಡೆತಡೆ, ಬೇಜಾರು ಎಲ್ಲ ಇರುತ್ತೆ ಜೀವನದಲ್ಲಿ. ಅದನ್ನ ಎದುರಿಸ್ಕೊಂಡು ಹೋಗಬೇಕು. ಜೀವನ ಮಾಡಬೇಕು ಅಂದರೆ ಅದೆಲ್ಲನೂ ಎದುರಿಸ್ಕೊಂಡು ಹೋಗಬೇಕು. ಸಿಕ್ಕಾಪಟ್ಟೆ ಕಷ್ಟ ನಷ್ಟ ಎಲ್ಲ ಆಗುತ್ತೆ. ನಾವು ಒಂದು ಸ್ವಲ್ಪ ಏನೋ ಒಂದು ಕೆಲಸ ಮಾಡ್ತೀವಿ ಅಂದ ತಕ್ಷಣ ಅಲ್ಲ, ಕಷ್ಟ ನಷ್ಟ ಎಲ್ಲ ಇರುತ್ತೆ. ಹಾಗೆ ಹೋಗ್ತಾ ಇರಬೇಕು. ಚೆನ್ನಾಗಿ ಕೆಲಸ ಮಾಡಿದ ತಕ್ಷಣ ಕೆಲಸ ಚೆನ್ನಾಗಿದ್ದಾರೆ ಅಂತ ಅಲ್ಲ. ಯಾರು ಎಲ್ಲ ಎಷ್ಟೋ ಜನ ವೀಡಿಯೋ ಮಾಡ್ತಾರೆ, ವೀಡಿಯೋ ಮುಂದೆ ಒಂಥರ ಇರ್ತಾರೆ, ಹಿಂದ್ಗಡೆ ಜೀವನನೇ ಒಂಥರ ಇರುತ್ತೆ. ಅವ್ರವ್ರ ಜೀವನ ಅವ್ರವ್ರಿಗೆ ಗೊತ್ತಿರುತ್ತೆ, ಏನು ಕಷ್ಟ ಏನು ನಷ್ಟ ಎಲ್ಲ ಅವ್ರವ್ರ ಜೀವನ. ಬೆಳಿಗ್ಗೆ ಪಡ್ಡು ಮಾಡಿದ್ವಿ. ಪಡ್ಡನ್ನು ನಾನು ತೋರಿಸ್ಲಿಲ್ಲ. ಪಡ್ದಿದ್ದರೆ ಇವಾಗ ತರಕಾರಿ ಸಾಂಬಾರು ಮಾಡ್ತಾಯಿದ್ದೀನಿ ಗೈಸ್. ತರಕಾರಿ ಸಾಂಬಾರು ಮಾಡಿ ರೈಸ್ ಮಾಡಿ. ಮನೇಲಿ ತುಂಬ ಜನ ಇದ್ದಾರೆ ಅಲ್ಲ, ತುಂಬ ಜನ ಇದ್ದರೆ ಏನು ಅಡುಗೆ ಮಾಡೋದು ಅನ್ನೋದೇ ಒಂದು ಟೆನ್ಷನ್ ಆಗಿಬಿಡುತ್ತೆ ಅಲ್ವಾ? ಅಲ್ವಾ? ನಾನು ಯಾರು ಕೇಳ್ತಾ ಇದ್ದೀನಿ ಗೊತ್ತಾ? ನೀನೇ ಕೇಳ್ತಾ ಇರೋದು. ಎಕ್ಸಾಮ್ ತರಕಾರಿ ಸಾಂಬಾರು ಮಾಡ್ತಾಯಿದ್ದೀನಿ. ಸೌತೆಕಾಯಿ, ಟೊಮೆಟೊ ಇದೆಲ್ಲ ಹಾಕಿ. ನಾನು ಸುಮ್ಮನೆ ಏನು ತೋರಿಸಿದ್ರು ವೇಸ್ಟ್ ಗೈಸ್. ಯಾಕೆಂದರೆ ಚೆನ್ನಾಗಿ ತೋರಿಸಲ್ಲ. ಅದಕ್ಕೆ ನಾನು ಅಡುಗೆ ಯಾವುದು ತೋರಿಸಿ ಮಾಡಲ್ಲ. ನೆಕ್ಸ್ಟ್ ಯಾವುದಾದ್ರೂ ಬೇಕು ಅಂದರೆ, ನಾವೇನು ಪರ್ಫೆಕ್ಟ್ ಕುಕ್ಕರ್ ಅಲ್ಲ. ಕುಕ್ಕಿಂಗ್ ಮಾಡೋಳಲ್ಲ ನಾನು. ಪರ್ಫೆಕ್ಟ್ ಕುಕ್ಕಿಂಗ್ ಅಲ್ಲ ನಮ್ಮದು. ಏನೋ ಒಂದು ಚಿಕ್ಕ ಪುಟ್ಟ ಸಣ್ಣ ದೊಡ್ಡ ಮಿಸ್ಟೇಕ್ ಆದರೆ ದಯವಿಟ್ಟು ಅದನ್ನು ಕ್ಷಮಿಸಿ. ಆಮೇಲೆ ಏನು ಗೊತ್ತಾ, ನಾನು ಬೆಳಿಗ್ಗೆದು ಹಾಕಿದ್ದೀನಿ. ಏನಂದರೆ ಹುಡುಗಿರು ಬರ್ತಾರೆ ಏನು ಗೊತ್ತಾ, ಒಂದೊಂದು ಸರಿ ಕೇಸ್ಗಳು ತುಂಬ ಬರುತ್ತೆ, ಕನ್ಫರ್ಮ್ ಆಗಲ್ಲ. ಆಮೇಲೆ ಒಂದ್ಸರಿ ಕೇಸ್ಗಳು ತುಂಬ ಇರುತ್ತೆ, ಹುಡುಗಿರು ಬೇಕು ಅನ್ನೋ ಟೈಮಿಗೆ ಸಿಗಲ್ಲ. ಆ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಬಟ್ ನಮಗೇನು ಪ್ರಾಬ್ಲಮ್ ಇಲ್ಲ. ಆರಾಮಾಗಿ ಜಾಗವಿದೆ, ವಿಶಾಲವಾಗಿದೆ. ಎಷ್ಟು ದಿನ ಬೇಕಾದರೂ ಪಿ ಜಿಲಿ ಇರ್ಬೋದು. ಅದರಲ್ಲಿ ಏನೂ ತೊಂದರೆ ಇಲ್ಲ. ಊಟ ತಿಂಡಿ ಮಾಡ್ಕೊಂಡು ಆರಾಮಾಗಿ ಹ್ಯಾಪಿಯಾಗಿ ನಮ್ಮ ಪಿ ಜಿನಲ್ಲಿ ಇರ್ಬೋದು. ಡ್ಯೂಟಿ ಬಂದಾಗ ಡ್ಯೂಟಿಗೆ ಹೋಗ್ಬೋದು ಅಷ್ಟೇ. ಬಿಟ್ಟರೆ ಇನ್ನೊಂದು ಏನಂದರೆ, ಯಾರೋ ಹೇಳ್ತಾರೆ ಅಲ್ಲಿ ಬನ್ನಿ ಇಲ್ಲಿ ಬನ್ನಿ ಆ ಕಡೆ ಬನ್ನಿ. ಅದೆಲ್ಲ ಏನು ಗೊತ್ತಾ, ಬೆಂಗಳೂರಿಗೆ ಬರೋಕ್ಕೆ ಮುಂಚೆ ಯೋಚನೆ ಮಾಡಬೇಕು ಗೈಸ್. ಏನು ನಾವೆಲ್ಲಾದರೂ ಒಂದು ಹತ್ರ ಕೆಲ್ಸಕ್ಕೆ ಹೋಗ್ತೀವಿ ಅಂದರೆ ಅವ್ರು ಹೇಗೆ ಏನು ಎತ್ತ ಎಲ್ಲ ಯೋಚನೆ ಮಾಡ್ಕೊಂಡು ಹೋಗಬೇಕು. ಸುಮ್ಮನೆ ಎಲ್ಲೆಲ್ಲೋ ಹೋಗ್ಬಿಟ್ಟು ಆಮೇಲೆ ಅಧ್ವಾನ ಆಗೋಕ್ಕಿಂತ ನೋಡಿ. ಇವಾಗ ನನಗೆ ಒಂದು ಫೋನ್ ಬಂದಿತ್ತು, ಈ ಥರ ಅಕ್ಕ ಹೋಗಿ ನಾವು ಕೆಲ್ಸಕ್ಕೆ ಹೋಗಿದ್ದೀವಿ, 2 ತಿಂಗಳಾಯಿತು, ಇದು ಕೊಟ್ಟಿಲ್ಲ, ಸ್ಯಾಲ್ರಿನೇ ಕೊಟ್ಟಿಲ್ಲ, 5000 ಹಾಕಿದ್ದಾರೆ,
ನಾನು ಬರಲಾ ನಿಮ್ಮ ಏಜೆನ್ಸಿಗೆ ಅಂತ ಕೇಳ್ತಾ ಇದ್ಲು ಒಂದು ಹುಡುಗಿ. ಪಾಪ ಇಂಥವು ಸುಮಾರು ಘಟನೆಗಳಾಗಿದ್ದಾವೆ. ಬಟ್ ಅದು ನಾವು ಹೋಗೋಕ್ಕಿಂತ ಮುಂಚೆ ನೋಡ್ಕೊಂಡು ಹೋಗಬೇಕು, ಹೇಗೆ ಏನು ಎತ್ತ ಯಾವ ಥರ ನಾವೆಲ್ಲ ಹೋಗ್ತಾ ಇದ್ದೀವಿ, ಹೇಗೆ ಅವ್ರ ಫ್ಯಾಮಿಲಿ ಇದ್ದಾರಾ, ಬ್ಯಾಚುಲರ್ ಇದ್ದಾರಾ, ಹುಡುಗಿನ ನೋಡ್ಕೊಂಡು ಹೋಗಬೇಕು. ಸುಮ್ಮನೆ ಯಾರೋ ಒಬ್ರು ಕರೀತಾರೆ ಅಂತ ಹೋದರೆ ಅದು ನಿಮ್ಮ ಹಣೆ ಬರ, ನಾವೇನು ಮಾಡೋಕ್ಕಾಗಲ್ಲ. ಈಗ ಯಾವ ಹೋಮ್ ಕೇರು ಅವ್ರು ಯಾರು ಏನು ಎತ್ತ ಅಂತ ನನಗೆ ಗೊತ್ತಿರುತ್ತೆ. ಹಾಗಂತ ನಾನು ಅವ್ರನ್ನ ಕೇಳೋಕ್ಕಾಗಲ್ಲ, ಯಾಕೆ ನೀವು ಹೀಗೆ ಮಾಡ್ತೀರಾ ಅಂತ ಕೇಳೋಕ್ಕಾಗಲ್ಲ. ಯಾಕೆ ಅದು ಅವ್ರ ಬಿಸ್ನೆಸ್ ಅವ್ರು ಮಾಡ್ತಿರ್ತಾರೆ. ಅದನ್ನೆಲ್ಲ ನಾನು ಪ್ರಶ್ನೆ ಮಾಡೋಕ್ಕಾಗಲ್ಲ. ನೀವು ಕೆಲ್ಸಕ್ಕೆ ಹೋಗೋರು ನೀವು ಯೋಚನೆ ಮಾಡಿ ಹೋಗ್ಬೇಕು. ಎಲ್ಲೋ ಒಂದು ಹತ್ರ ಕೆಲ್ಸಕ್ಕೆ ಹೋಗ್ತೀವಿ ಅಂದರೆ ಆಯಿತಾ, ಯೋಚನೆ ಮಾಡಿ ಹೋದರೆ ಹಿಂಗೆ ಆಗುತ್ತೆ ನೋಡಿ. ನಮ್ಮ ಮನೆ ಈ ಥರ ಇದೆ ಪರಿಸ್ಥಿತಿ. ಇವಾಗ ಬರ್ತಾರೆ, ಸ್ವಲ್ಪ ಅಡುಗೆ ಮಾಡ್ಕೊಂಬಿಟ್ರೆ ಆಮೇಲೆ. ಇದು ಏನಾಗಿರೋದು ಗೊತ್ತಾ ಗೈಸ್, ನನ್ನ ಮಗ ಹೀಗೆ ಚೂರು ಬಿಟ್ಟಿದ್ದಾನೆ. ನನ್ನ ಮಗ ಚೂರಿರೋದಿದು, ಅದಕ್ಕೆ ಅರಿಶಿನ ಹಚ್ಕೊಂಡು ಅದು ಬಿಟ್ಟರೆ ನಾನು ಯಾವುದೇ ರೀತಿ ಮೇಕಪ್ ಎಲ್ಲ ಮಾಡ್ಕೊಳ್ಳಲ್ಲ. ಅಂದರೆ ಬ್ಯೂಟಿನ ಮೇಂಟೈನ್ ಮಾಡೋ ಥರ ಏನೇನೋ ಅದು ಇದು ಕ್ರೀಮ್ಗಳೆಲ್ಲ ಅದೆಲ್ಲ ಏನಿಲ್ಲ. ನಮ್ದು ಇದೆ ಒರಿಜಿನಲ್. ಈ ಹುಡುಗ ನೋಡಿ, ಒಂದು ಸ್ವಲ್ಪ ಮಲಗ್ತಾನೆ, ಒಂದು ಸ್ವಲ್ಪ ಹೇಳ್ತಾನೆ, ಒಂದು ಸ್ವಲ್ಪ ಮಲಗ್ತಾನೆ, ಒಂದು ಸ್ವಲ್ಪ ಹೇಳ್ತಾನೆ, ಓದ್ತಾ ಇದ್ದಾನೆ. ಪಾಪ ದೇವ್ರು ಹೆಂಗೂ ಒಳ್ಳೇದು ಮಾಡಲಿ ಅನ್ನೋದೇ ನಮ್ಮ ಉದ್ದೇಶ. ಏನಂತೀಯಪ್ಪ ತಮ್ಮಡು? ನಮ್ಮ ತಮ್ಮಡು ನೋಡಿ, ಇಲ್ಲಿಗೆ ನಮ್ಮವ್ವ ಮಾಡೋ ಊಟನೇ ರುಚಿ ಅಂತೆ, ನಾವು ಮಾಡೋದೆಲ್ಲ ವೇಸ್ಟ್ ಅಂತ ಅರ್ಥ. ಎಲ್ಲಿ ಹೋದ? ಇಲ್ಲಿ ಇದ್ದಾನೆ ನೋಡಿ. ಓದು ಓದು ಓದು, ಇನ್ನೊಂದು ಸ್ವಲ್ಪ ದಿನ ಎಕ್ಸಾಮ್, ಬೇಗ ಬೇಗ ಓದು. ಆಮೇಲೆ ಏನು ಗೊತ್ತಾ, ನಾನು ಏನೋ ಹೇಳಕ್ಕೆ ಹೊರಟಿದ್ದೆ, ತುಂಬ ಇಂಪಾರ್ಟೆಂಟ್ ವಿಷಯಗಳನ್ನು. ನಮಗೆ ಯಾರ್ಯಾರೋ ಕಮೆಂಟ್ ಹಾಕ್ತಾರೆ, ಸುಮ್ಮನೆ ಇದೆಲ್ಲ ಫೇಕು, ಪ್ರಮೋಷನ್ಗೆ ಮಾಡ್ತಾ ಇರೋದು, ಅಥವಾ ಸುಮ್ಮನೆ ವ್ಯೂಸು ಅದಕ್ಕೋಸ್ಕರ ಮಾಡ್ತಾರೆ. ಅದೆಲ್ಲ ಏನೂ ಇಲ್ಲ. ವ್ಯೂಸಿಗೋಸ್ಕರ ಏನಕ್ಕೆ ಮಾಡಬೇಕು? ಅದರಿಂದ ನಮಗೇನಿದೆ ಲಾಭ? ವ್ಯೂಸ್ ಬಂದರೆ ಹೇಳಿ ಅಲ್ವಾ? ನಮ್ಗೆ ಇರೋದೇ ರಿಯಾಲಿಟಿ ತೋರಿಸ್ತಾ ಇದ್ದೀವಿ ಗೈಸ್. ನಾವು ಯಾಕೆ ಆ ಥರ ಮಾಡೋಣ ಹೇಳಿ? ವ್ಯೂಸಿಗೋಸ್ಕರ ಅದೆಲ್ಲ ಅಂದರೆ ಈ ಕಡೆ ಯೂಟ್ಯೂಬು ಇದೆಲ್ಲ ನಮ್ಮ ಜೀವನ ಎಲ್ಲ ಹಾಕ್ತೀವಲ್ಲ, ಅದನ್ನು ನೋಡಲಿ, ಖುಷಿ ಪಡಲಿ. ಆಮೇಲೆ ನಮ್ಮ ಬಗ್ಗೆ ತಿಳ್ಕೊಳ್ಳಿ ಜನ. ತಿಳ್ಕೊಂಡ್ರೆ ನೋಡಿದರೆ ಇನ್ನು ಜಾಸ್ತಿ ಜನ ಕೆಲ್ಸಕ್ಕೆ ಬರೋದು ಎಲ್ಲ ಇರುತ್ತೆ ಅಲ್ಲ. ಇವಾಗಿದ್ದಾರೆ ಆಲ್ರೆಡಿ ನಮ್ಮ ಹತ್ರ ತುಂಬ ಜನ, ಬೆಜ್ಜಾನ್ ಜನ ಹುಡುಗಿದ್ದಾರೆ. ಹುಡುಗಿರಿಗೆ ಕೆಲಸ ಇಲ್ಲದೆ ಪಿ ಜಿಲಿ ಇರೋ ವ್ಯವಸ್ಥೆ. ಸ್ವಲ್ಪ ಜನ ಸಾಕು ಹಾಕ್ತೀವಿ. ಬೇರೆ ಒಂದು ಕಡೆ ಎಲ್ಲೋ ಒಂದು ಕಡೆ ಬಂಡವಾಳ ಹಾಕಿ ಬಿಸ್ನೆಸ್ ಮಾಡ್ತಿರ್ತೀವಿ. ಸುಮ್ಮನೆ ಆ ಥರ ಎಲ್ಲ ಹೇಳ್ಕೊಬೇಡಿ ದಯವಿಟ್ಟು. ಯಾಕಂದರೆ ಬಂಡವಾಳ ಹಾಕದೆ ಬಿಸ್ನೆಸ್ ಮಾಡೋರಿಗೆ ಗೊತ್ತು ಅದು ಏನು ಕಷ್ಟ ಅಂತ. ನಮ್ಮ ತಮ್ಮ ನೋಡಿದ್ದಾನೆ ನಾವು ಎಷ್ಟು ಬಂಡವಾಳ ಹಾಕಿದ್ದೀವಿ ಅಂತ. ಏನಪ್ಪ ನೋಡಿಲ್ಲ? ಹಾಂ ಹೇಳ ನೋಡು, ನಿನ್ನ ಎಕ್ಸಾಮ್ ಎಲ್ಲಿ ಹಾವೇರಿಗೆ ಬಿದ್ದಿರೋದಾ? ಹಾಂ, ನಾನು ಯಾವಾಗ ಹಾವೇರಿಗೆ ಹೋಗಿನೋ, ಯಾವಾಗ ಊರಿಗೆ ಹೋಗಿನೋ ಅಂತ ಅನಿಸ್ಬಿಟ್ಟಿದೆ ಅವನಿಗೆ. ಯಾಕೆ ಅಂದರೆ ನಾವು ಮಾಡೋ ಊಟ ಹೊತ್ತಿಗೆ ಸೆಟ್ ಆಗಲ್ಲ. ಡೈಲಿ ರೊಟ್ಟಿ ಸುಡೋಕ್ಕಂತೂ ನನ್ನಿಂದ ಸಾಧ್ಯವೇ ಇಲ್ಲ. ಯಾಕೆಂದರೆ ನಂದು ಚಿಕ್ಕ ಮಗು ಇದೆ, ಆ ಮಗು ಏನು ಕೆಲಸ ಮಾಡೋಕ್ಕೂ ಬಿಡಲ್ಲ. ಅದಕ್ಕೆ ನಾನು ರೊಟ್ಟಿ ಗಿಟ್ಟಿ ಎಲ್ಲ ಇಲ್ಲ, ಬರೀ ರೈಸ್, ಓನ್ಲಿ ರೈಸ್, ಅದಕ್ಕೊಂದು ಸಾಂಬಾರು ಅಷ್ಟೇ. ಇವಾಗ ನಾನು ನನ್ನ ಗಂಡ ಇಬ್ಬರೇ ಇದ್ದರೆ, ಮತ್ತು ನನ್ನ ತಮ್ಮನೇ ಇದ್ದರೆ ಹಿಂಗೆ ಮಾಡ್ತೀವಿ. ಜಾಸ್ತಿ ಜನ ಎಲ್ಲ ಇದ್ದೆ ಅಂದರೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಆಮೇಲೆ ಮಗು ಚಿಕ್ಕದಿರೋದ್ರಿಂದ ನಮ್ಮ ಹುಡುಗರು ಹೆಲ್ಪ್ ಮಾಡಬಹುದು, ಆದರೆ ಸ್ವಲ್ಪ ಕಷ್ಟನೇ. ರೊಟ್ಟಿ ಗಿಟ್ಟಿ ಎಲ್ಲ ಮಾಡೋದು ಕಷ್ಟನೇ. ನಮಗೂ ಬರೀ ಅನ್ನ ತಿನ್ಕೊಂಡು ಜೀವನ ಮಾಡೋಕ್ಕಾಗಲ್ಲ, ಆದ್ರೂ ಮಾಡ್ತೀವಿ. ಎಸ್ ಗೈಸ್, ನಾನು ಇವತ್ತಿಂದು ಲಾಗನ್ನು ಇನ್ನೂ ಕಂಟಿನ್ಯೂ ಮಾಡಲ್ಲ, ಸಾಕು ಇಷ್ಟು.
ಮತ್ತು ಸಂಜೆ ಯಾವುದಾದ್ರೂ ಇದ್ದರೆ, ಏನಾದರೂ ವಿಷಯಗಳಿದ್ದರೆ, ಟಾಪಿಕ್ ಇದ್ದರೆ ಲಾಗ್ಗಳನ್ನ ಕಂಟಿನ್ಯೂ ಮಾಡ್ಬೋದು. ಇನ್ನೊಂದು ಮತ್ತೊಂದು ಅಲ್ವಾ, ಏನು ಟಾಪಿಕ್ ಇಲ್ಲದೆ ಏನು ಮಾಡೋಕ್ಕಾಗಲ್ಲ. ವಿಷಯಗಳಿದ್ದರೆ ಖಂಡಿತ ಬರ್ತೀನಿ. ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಕಮೆಂಟ್ಗೆ ರಿಪ್ಲೈ ಮಾಡೇ ಮಾಡ್ತೀನಿ ಖಂಡಿತ. ನೀವು ಮಾಡೋ ಕಮೆಂಟು ಯೂಟ್ಯೂಬಲ್ಲಿ ನನಗೆ, ಯಾಕಂದರೆ ಸ್ವಲ್ಪ ಜನನೇ ಅಲ್ಲ ಈಗ ನೋಡೋದು, ಅದಕ್ಕೆ ಟಕ 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 ರಿಪ್ಲೈ ಕೊಡ್ತಾ ಇರ್ತೀನಿ ನಾನೇ. ಅದಕ್ಕೆ ಯೂಟ್ಯೂಬಲ್ಲಿ ನೋಡಿ ಸಪೋರ್ಟ್ ಮಾಡಿ. ಮತ್ತು ನೀವು ಯಾವ ಥರ ಲೈಕ್ ಮಾಡ್ತೀರೋ, ಯಾವ ಥರ ಕಮೆಂಟ್ ಮಾಡ್ತೀರೋ ಅದ್ರ ಮೇಲೆ ನಾವು ಲಾಗ್ ಮಾಡೋದಾ ಬೇಡವಾ ಅನ್ನೋದು ಯೋಚನೆ ಬರುತ್ತೆ. ಯೋಚನೆ ಮಾಡಿ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅದಕ್ಕೆ ಬೇಗ ಬೇಗ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಥ್ಯಾಂಕ್ ಯು ಗೈಸ್, ಲವ್ ಯು ಆಲ್. ನನ್ನ ಇನ್ಸ್ಟಾದಲ್ಲಿ ತುಂಬ ಇದ್ದಾರೆ ಫಾಲೋವರ್ಸು, ಅವರಿಗಂತೂ ಅದೇ ಥರನೇ ಯೂಟ್ಯೂಬಲ್ಲೂ ಕೂಡ ಸಪೋರ್ಟ್ ಮಾಡಿ. ಮತ್ತು ನಾನು ಇದು ವಿಡಿಯೋಗೋಸ್ಕರನೇ ಅಲ್ಲೂ ಹೇಳ್ತಾ ಇದ್ದೀನಿ ಅಂದ್ಕೊಂಬೇಡಿ, ನಮಗೆ ಬೇಕು. ಯಾಕೆಂದರೆ ನೀವು ದಿನನಿತ್ಯದ ಕಥೆಗಳು ನೋಡ್ತಾ ಇರ್ತೀರ, ನಮ್ಮ ಹುಡುಗಿರನ್ನ ಕಳಿಸ್ತಾ ಇರ್ತೀವಿ ಡ್ಯೂಟಿಗಳಿಗೆ, ಅದನ್ನು ನೋಡ್ತಾ ಇರ್ತೀರ. ಇದು ಬೇಗ ದೊಡ್ಡದಾಯ ಏನಲ್ಲ, ಚಿಕ್ಕದೇ ಆದ ಮತ್ತೆ ಸಪ್ಟಿಕ್ ಆಗ್ಬಾರ್ದು ಅಂತ ಸ್ವಲ್ಪ ಇದು ಮಾಡಿ ಅರಿಶಿನ ಹಚ್ಕೊಂಡಿದ್ದೀನಿ ಗೈಸ್. ಆಯಿತು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೈಲಿ ಲಾಗ್ ಮಾಡ್ತಾ ಇರ್ತೀವಿ, ನೋಡ್ತಾ ಇರಿ. ಲವ್ ಯು ಆಲ್. ಬಾಯ್ ಬಾಯ್.